ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳು. ದ ಫೀಚರ್ಸ್ ಆಫ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್. ಹೋದ ಯೂಟ್ಯೂಬ್ ಲಿಂಕಿನಲ್ಲಿ ನಾನು ನಿಮಗೆ ಬ್ರಿಟಿಷ್ ಸಂವಿಧಾನದ 5 ಲಕ್ಷಣಗಳನ್ನು ವಿವರಿಸಿ ಆಗಿದೆ. ಇವತ್ತು ಅದರ ಮುಂದುವರಿದ ಭಾಗವನ್ನು ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡುವ. ಬ್ರಿಟಿಷ್ ಸಂವಿಧಾನದ ಇನ್ನೊಂದು ಲಕ್ಷಣ ಸೀಮಿತ ರಾಜಪ್ರಭುತ್ವದ ಕಲ್ಪನೆ. ದ ಕಾನ್ಸೆಪ್ಟ್ ಆಫ್ ಲಿಮಿಟೆಡ್ ಮೊನಾರ್ಕಿ. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕೆಲವು ಪ್ರಶ್ನೆಗಳು ಸಹಾಯಕ. ಸಮ್ ಕ್ವಶನ್ಸ್ ಆರ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಅರಸರ ನಾಮಮಾತ್ರ ಅಧಿಕಾರಗಳೆಂದರೇನು? ವಾಟ್ ಈಸ್ ದ ಐಡಿಯಾ ಆಫ್ ನಾಮಿನಲ್ ಪವರ್ಸ್? ಸೀಮಿತ ರಾಜಪ್ರಭುತ್ವದ ಪರಿಕಲ್ಪನೆ ಎಂದರೇನು? ಯಾವ ಮಾದರಿಯ ಆನುವಂಶಿಕತೆಯಲ್ಲಿ ರಾಜ್ಯಾಧಿಕಾರಗಳು ಹಸ್ತಾಂತರಗೊಳ್ಳುತ್ತವೆ? ವಾಟ್ ಸಾರ್ಟ್ ಆಫ್ ಹೆರಿಡಿಟರಿ ಪ್ರಿನ್ಸಿಪಲ್ಸ್ ಆಪರೇಟ್ ಇನ್ UK? ಪ್ರಜಾತಾಂತ್ರಿಕ ಜನತಾ ಪರಮಾಧಿಕಾರದ ಕಲ್ಪನೆಯ ಜೊತೆ ಸೀಮಿತ ರಾಜ್ಯಪ್ರಭುತ್ವ ಹೇಗೆ ಹೊಂದಿಕೊಳ್ಳುತ್ತದೆ? ಹೌ ಡಸ್ ದ ಐಡಿಯಾ ಆಫ್ ಪಾಪ್ಯುಲರ್ ಸಾವರೆಂಟಿ ಕಂಬೈನ್ ಇಟ್ಸೆಲ್ಫ್ ವಿತ್ ದ ಐಡಿಯಾ ಆಫ್ ಲಿಮಿಟೆಡ್ ಮೊನಾರ್ಕಿ? ಈ ಪ್ರಶ್ನೆಗಳನ್ನು ನಾವು ಕೇಳಿದಾಗ ಅರಸರ ಅಧಿಕಾರಗಳು ಸಾಂಪ್ರದಾಯಿಕ ಪ್ರತೀಕವಾಗಿ ಮಾತ್ರ ಮುಂದುವರಿಯುತ್ತವೆ. ದ ಕಿಂಗ್ ಹ್ಯಾಸ್ ಓನ್ಲಿ ಸಿಂಬಾಲಿಕ್ ಪ್ರೆಸೆನ್ಸ್ ಇನ್ ದ ಎಕ್ಸಸೈಸ್ ಆಫ್ ಪವರ್. ಅರಸರ ಅಧಿಕಾರಗಳನ್ನು ಪ್ರಧಾನಮಂತ್ರಿ, ಮಂತ್ರಿಮಂಡಲ, ಶಾಸಕಾಂಗ ಚಲಾಯಿಸುತ್ತದೆ. ದ ಪವರ್ಸ್ ಆಫ್ ದ ಕಿಂಗ್ಸ್ ಆರ್ ಎಕ್ಸಸೈಸ್ಡ್ ಬೈ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್. ಅರಸೊತ್ತಿಗೆ ಹೆಚ್ಚಿಗೆ ಪುರುಷ ಪ್ರಧಾನ. The hereditary principle in UK operates on the principle of patriarchy. Patriarchy ಅಂದರೆ ಪುರುಷ ಪ್ರಧಾನ. ಅರಸರಿಗೆ ಗಂಡು ಮಕ್ಕಳು ಇಲ್ಲದಿದ್ದರೆ ಮಾತ್ರ, ಇಫ್ ದ ಕಿಂಗ್ ಡಸಂಟ್ ಹ್ಯಾವ್ ದ ಮೇಲ್ ಹೇರ್, ಆಗ ಅಧಿಕಾರಗಳು ಹೆಣ್ಣು ಮಕ್ಕಳಿಗೆ ಹೋಗ್ತವೆ, ಅರಸರ ಅಧಿಕಾರಗಳು. ದೆನ್ ದ ಪವರ್ಸ್ ಆಫ್ ದ ಕಿಂಗ್ ಗೋ ಟು ದ ಫಿಮೇಲ್. ಇಲ್ಲದಿದ್ದರೆ ಅದು ಪುರುಷರಿಗೆ ಹಸ್ತಾಂತರವಾಗ್ತವೆ. ಅರಸನ ಮಗನಿಂದ ಅವನ ಮಗ, ಅವನ ಮಗನಿಂದ ಇನ್ನು ಅವನ ಮಗ. ಆದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಒಂದು ವೇಳೆ ಪುರುಷ ಇಲ್ಲದಿದ್ದರೆ ಮಾತ್ರ ಅದು ಮಹಿಳೆಯರಿಗೆ ಹೋಗ್ತದೆ, ಅಧಿಕಾರಗಳು ಹಸ್ತಾಂತರವಾಗ್ತವೆ. ಇದನ್ನು ನಾವು ಸೀಮಿತ ರಾಜ್ಯಪ್ರಭುತ್ವದ ಕಲ್ಪನೆ ಎಂದು ಪರಿಗಣಿಸುತ್ತೇವೆ. ದಿಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ದ ಕಾನ್ಸೆಪ್ಟ್ ಆಫ್ ಲಿಮಿಟೆಡ್ ಮೊನಾರ್ಕಿ. ಅಂದರೆ ಅರಸರು ನಾಮ ಮಾತ್ರ ಅಧಿಕಾರಗಳನ್ನು ಚಲಾಯಿಸುವುದು, ನಿಜ ಅಧಿಕಾರಗಳನ್ನು ಶಾಸಕಾಂಗ, ಕಾರ್ಯಾಂಗ ಚಲಾಯಿಸುವುದು, ನ್ಯಾಯಾಂಗ ಕೂಡ. ದ ರಿಯಲ್ ಪವರ್ಸ್ ಆರ್ ಎಕ್ಸಸೈಸ್ಡ್ ಬೈ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ಉದಾರವಾದಿ ಪ್ರಜಾತಾಂತ್ರಿಕ ಸ್ಫೂರ್ತಿ, ಲಿಬರಲ್ ಡೆಮೊಕ್ರೆಟಿಕ್ ಸ್ಪಿರಿಟ್, ಇನ್ನೊಂದು ಲಕ್ಷಣ. ಈಸ್ ಅನದರ್ ಫೀಚರ್. ಇಲ್ಲಿ ನಾವು ಕೇಳಬೇಕಾದ ಮುಖ್ಯ ಪ್ರಶ್ನೆಗಳು. ಸಮ್ ಕ್ವಶನ್ಸ್ ದಟ್ ಕ್ಯಾನ್ ಬಿ ಆಸ್ಕ್ಡ್ ಹಿಯರ್ ಆರ್: ಜನಮತದ ಸರಕಾರ ಎಂದರೆ ಏನು? ವಾಟ್ ಈಸ್ ದ ಗವರ್ಮೆಂಟ್ ಬೈ ದ ಕನ್ಸೆಂಟ್ ಆಫ್ ದ ಗವರ್ನಡ್? ಸ್ಪರ್ಧೆಯ ಮೂಲಕ ಅಧಿಕಾರ ಪಡೆಯುವಿಕೆ ಎಂದರೆ ಏನು? ವಾಟ್ ಡಸ್ ಕಾಂಪಿಟೇಟಿವ್ ಇಲೆಕ್ಷನ್ಸ್ ಮೀನ್? ರಾಜಕೀಯ ಪಕ್ಷಗಳ ಪಾತ್ರವೇನು? ವಾಟ್ ಈಸ್ ದ ರೋಲ್ ಆಫ್ ಪೊಲಿಟಿಕಲ್ ಪಾರ್ಟೀಸ್? ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮಹತ್ವವೇನು? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಇಂಡಿವಿಜುವಲ್ ರೈಟ್ಸ್? ಅಧಿಕಾರದ ಬದಲಾವಣೆಗಳು ಹೇಗೆ ನಡೆಯುತ್ತವೆ? ಹೌ ಡಸ್ ದ ರೂಲಿಂಗ್ ಗವರ್ಮೆಂಟ್ಸ್ ಕೀಪ್ ಚೇಂಜಿಂಗ್? ಈ ಪ್ರಶ್ನೆಗಳು ನಮಗೆ ಉದಾರವಾದಿ ಪ್ರಜಾತಾಂತ್ರಿಕ ಸ್ಫೂರ್ತಿಯನ್ನು ವಿವರಿಸಲು ಸಹಾಯಕ. ದೀಸ್ ಕ್ವಶನ್ಸ್ ಆರ್ ಹೆಲ್ಪ್ಫುಲ್ ಟು ಅಂಡರ್ಸ್ಟ್ಯಾಂಡ್ ಲಿಬರಲ್ ಡೆಮೊಕ್ರೆಟಿಕ್ ಸ್ಪಿರಿಟ್. ಜನರ ಸಮ್ಮತಿಯಿಂದ ಆಡಳಿತ, ರೂಲ್ ಬೈ ದ ಕನ್ಸೆಂಟ್ ಆಫ್ ದ ಗವರ್ನಡ್. ಚುನಾವಣೆಯ ಸ್ಪರ್ಧೆಯಲ್ಲಿ ಆಳುವವರ ಆಯ್ಕೆ, ನಮ್ಮನ್ನು ಯಾರು ಆಳಬೇಕು ಅವರನ್ನು ಚುನಾಯಿಸುವುದು. ಪೀಪಲ್ ಇಲೆಕ್ಟ್ ದೇರ್ ಗವರ್ಮೆಂಟ್ ಥ್ರೂ ಪಾಪ್ಯುಲರ್ ವೋಟ್. ಜನರಿಗೆ ವಾಕ್ ಮತ್ತು ಅಭಿವ್ಯಕ್ತಿ ಹಕ್ಕುಗಳು, ದ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಫಾರ್ ದ ಪೀಪಲ್. ಶಾಂತ ರೀತಿಯಲ್ಲಿ ಸರಕಾರಗಳ ಬದಲಾವಣೆ, ಟ್ರಾನ್ಸ್ಫರ್ ಆಫ್ ರೂಲಿಂಗ್ ಪವರ್ ಇನ್ ಎ ಪೀಸ್ಫುಲ್ ವೇ. ಈ ಎಲ್ಲ ಅಭ್ಯಾಸಗಳು, ಆಲ್ ದೀಸ್ ಪ್ರಾಕ್ಟೀಸಸ್ ಉದಾರವಾದಿ ಸ್ಫೂರ್ತಿಯಿಂದ ಸಾಧ್ಯವಾಗುತ್ತವೆ. ಬಿಕಮ್ ಪಾಸಿಬಲ್ ಥ್ರೂ
ಲಿಬರಲ್ ಡೆಮೋಕ್ರೆಟಿಕ್ ಸ್ಪಿರಿಟ್ಸ್. ಇದು ಬ್ರಿಟಿಷ್ ಪ್ರಜಾತಂತ್ರದಲ್ಲಿ ಆಳವಾಗಿ ಬೇರೂರಿದೆ. ಲಿಬರಲ್ ಸ್ಪಿರಿಟ್ ಈಸ್ ಡೀಪ್ಲಿ ರೂಟೆಡ್ ಇನ್ ದ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ. ಪ್ರಜೆಗಳು ಅದಕ್ಕೋಸ್ಕರ ಹೋರಾಟ ಮಾಡಿ ಆ ಸ್ಫೂರ್ತಿಯನ್ನು ಬೆಳೆಸಿಕೊಂಡಿದ್ದಾರೆ. ಪೀಪಲ್ ಹ್ಯಾವ್ ಫಾಟ್ ಟು ಡೆವಲಪ್ ದಿಸ್ ಸ್ಪಿರಿಟ್. ಆದುದರಿಂದ ಪ್ರಜಾಪ್ರಭುತ್ವದ ಒಂದು ಪ್ರಮುಖ ವಿಷಯ, ದ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಡೆಮಾಕ್ರಸಿ, ಅದರ ಉದಾರವಾದಿ ಸ್ಫೂರ್ತಿಯಾಗಿದೆ. ಇಟ್ಸ್ ಲಿಬರಲ್ ಸ್ಪಿರಿಟ್. ಉದಾರವಾದಿ ಸ್ಫೂರ್ತಿಯಲ್ಲಿ ಜನರ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ, ಪೀಪಲ್ಸ್ ಫ್ರೀಡಮ್ ಆ್ಯಂಡ್ ಎಕ್ಸ್ಪ್ರೆಷನ್ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅದೇ ಆಡಳಿತದ ಮೇಲೆ ಪ್ರಮುಖ ಹಿಡಿತವನ್ನು ಸಾಧಿಸಲು ಸಹಾಯಕಾರಿಯಾಗ್ತದೆ. ಇಟ್ ಹೆಲ್ಪ್ಸ್ ಟು ಟೇಕ್ ಎ ಗ್ರಿಪ್ ಓವರ್ ಅಡ್ಮಿನಿಸ್ಟ್ರೇಷನ್ ಟು ದ ಪೀಪಲ್. ಬ್ರಿಟಿಷ್ ಸಂವಿಧಾನದಲ್ಲಿ ನಾವು ಗುರುತಿಸಬೇಕಾದ ಇನ್ನೊಂದು ಲಕ್ಷಣ, ಎನದರ್ ಫೀಚರ್ ಆಫ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಈಸ್ ಅದರ ದ್ವಿಸದನ ಶಾಸಕಾಂಗ, ಬೈ ಕ್ಯಾಮರಲ್ ಲೆಜಿಸ್ಲೇಚರ್. 2 ಸದನಗಳು ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಇವೆ. ದೇರ್ ಆರ್ 2 ಹೌಸಸ್ ಇನ್ ದ ಬ್ರಿಟಿಷ್ ಪಾರ್ಲಿಮೆಂಟ್. ಮೇಲ್ಸದನವನ್ನು ಶ್ರೀಮಂತರ ಸಭೆ ಎಂದು ಕರೆಯುತ್ತಾರೆ. ಅಪ್ಪರ್ ಹೌಸ್ ಈಸ್ ಹೌಸ್ ಆಫ್ ಲಾರ್ಡ್ಸ್. ಕೆಳ ಸದನವನ್ನು ಸಾಮಾನ್ಯರ ಸಭೆ ಎಂದು ಕರೆಯುತ್ತಾರೆ. ಲೋವರ್ ಹೌಸ್ ಈಸ್ ದ ಹೌಸ್ ಆಫ್ ಕಾಮನ್ಸ್. ಇಲ್ಲಿ ಕೆಲವು ಬದಲಾವಣೆಗಳನ್ನು ನೀವು ಗಮನಿಸಬೇಕು. 2011 ನಂತರ, ಆಫ್ಟರ್ 2011, ಶ್ರೀಮಂತರ ಸಭೆ ಬದಲಾಗಿದೆ. ಹೌಸ್ ಆಫ್ ಲಾರ್ಡ್ಸ್ ಹ್ಯಾಸ್ ಚೇಂಜ್ಡ್. ಅದರ 80% ಸದಸ್ಯರು, ಇಟ್ಸ್ 80% ಮೆಂಬರ್ಸ್ ಚುನಾಯಿತರಾಗಿರಬೇಕು, ಮಸ್ಟ್ ಬಿ ಇಲೆಕ್ಟೆಡ್. 20% ಸದಸ್ಯರು ನೇಮಿತರಾಗಿರಬೇಕು, ಆ್ಯಂಡ್ 20% ಆರ್ ಅಪಾಯಿಂಟೆಡ್ ಎನ್ನುವ ಬದಲಾವಣೆಯನ್ನು ತರಲಾಗಿದೆ. ಆದುದರಿಂದ ಹಿಂದೆ ಅನುವಂಶಿಕ ಸದನ ಅಂತ ಅದನ್ನು ಹೇಳ್ತಾ ಇದ್ರು. ಈಗ ಆ ಅನುವಂಶಿಕತೆ ಅಲ್ಲಿ ದುರ್ಬಲವಾಗಿದೆ. ನಾವು ಹೆರಿಡಿಟರಿ ಹ್ಯಾಸ್ ಬಿಕಮ್ ವೀಕಂಡ್. ಇನ್ನು ಸಾಮಾನ್ಯರ ಸಭೆ ಕೆಳ ಸದನ, ಹೌಸ್ ಆಫ್ ಕಾಮನ್ಸ್ ಈಸ್ ಲೋವರ್ ಹೌಸ್. ಇದು ಭಾರತದ ಲೋಕಸಭೆಯ ಸರ. ಇದರ ಸದಸ್ಯರು ಜನರಿಂದ ಚುನಾಯಿತರಾಗಿರುತ್ತಾರೆ. ಇಟ್ಸ್ ಮೆಂಬರ್ಸ್ ಆರ್ ಇಲೆಕ್ಟೆಡ್ ಬೈ ದ ಪೀಪಲ್. 18 ವರ್ಷ ಮೇಲ್ಪಟ್ಟವರು ಮತ ಚಲಾಯಿಸ್ತಾರೆ. ಸಿಟಿಸನ್ಸ್ ಅಬೌವ್ 18 ಇಯರ್ಸ್ ಆಫ್ ಏಜ್ ಕಾಸ್ಟ್ ದೇರ್ ವೋಟ್. 650 ಸದಸ್ಯರನ್ನು ಇದು ಹೊಂದಿದೆ. ಇಟ್ ಹ್ಯಾಸ್ 650 ಮೆಂಬರ್ಸ್. ಇದು ದ್ವಿಸದನ ಶಾಸಕಾಂಗಕ್ಕೆ ನೀವು ಬರೀಬೇಕಾದ ವಿವರಣೆ. ಇಟ್ ಈಸ್ ದ ಎಕ್ಸ್ಪ್ಲನೇಷನ್ ಯು ಹ್ಯಾವ್ ಟು ರೈಟ್ ಫಾರ್ ಬೈಕ್ಯಾಮರಲ್ ಲೆಜಿಸ್ಲೇಚರ್. ಶ್ರೀಮಂತರ ಸಭೆಯಲ್ಲಿ ಒಂದು ವಿಷಯ ಗಮನಿಸಿ. ಈಗ ಶ್ರೀಮಂತರ ಸಭೆಯ ಚುನಾಯಿತ ಸದಸ್ಯರು, ನಾವು ದ ಇಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಹೌಸ್ ಆಫ್ ಲಾರ್ಡ್ಸ್, ಅವರ ಅಧಿಕಾರಾವಧಿ 15 ವರ್ಷಗಳು. ದೇರ್ ಟೆನ್ಯೂರ್ ಆಫ್ ಪವರ್ ಈಸ್ 15 ಇಯರ್ಸ್. ಸಾಮಾನ್ಯರ ಸಭೆಯ ಸದಸ್ಯರ ಅಧಿಕಾರಾವಧಿ, ದ ಪವರ್ ಟೆನ್ಯೂರ್ ಆಫ್ ದ ಮೆಂಬರ್ಸ್ ಆಫ್ ದ ಹೌಸ್ ಆಫ್ ಕಾಮನ್ಸ್ ಈಸ್ 5 ಇಯರ್ಸ್. ಭಾರತದ ಲೋಕಸಭೆಯ ಥರನೇ, ಲೈಕ್ ಇಂಡಿಯನ್ ಲೋಕಸಭಾ, 5 ಇಯರ್ಸ್. ಇದನ್ನು ನೀವು ಗಮನದಲ್ಲಿ ಇಡಬೇಕು. ಇನ್ನು ಬ್ರಿಟಿಷ್ ನ್ಯಾಯಾಂಗ ವ್ಯವಸ್ಥೆ, ಜುಡಿಷಿಯಲ್ ಸಿಸ್ಟಮ್ ಆಫ್ UK. ಬ್ರಿಟಿಷ್ ನ್ಯಾಯಾಂಗ ವ್ಯವಸ್ಥೆ ಅದರ ರಚನೆಯಲ್ಲಿ ಏಕರೂಪಕ ಅಲ್ಲ. ಬ್ರಿಟಿಷ್ ಜುಡಿಷಿಯಲ್ ಸಿಸ್ಟಮ್ ಈಸ್ ನಾಟ್ ಯೂನಿಫಾರ್ಮ್ ಇನ್ ಇಟ್ಸ್ ಸ್ಟ್ರಕ್ಚರ್. ಯಾಕಂತ ಹೇಳಿದರೆ ಇಂಗ್ಲೆಂಡ್ನಲ್ಲಿ ವಿವಿಧ ಭಾಗಗಳು ಇವೆ. ಇಂಗ್ಲೆಂಡ್ ಹ್ಯಾಸ್ ಡಿಫ್ರೆಂಟ್ ಪಾರ್ಟ್ಸ್, ವೇಲ್ಸ್, ಸ್ಕಾಟ್ಲ್ಯಾಂಡ್ ಅಂತ ಹೇಳಿ ಬೇರೆ ಬೇರೆ ಭಾಗಗಳು. ಅಲ್ಲಿ ಬೇರೆ ಬೇರೆ ರೀತಿಯ ನ್ಯಾಯಾಂಗದ ರಚನೆ ಇದೆ. ಅದನ್ನು ನೀವು ಗಮನದಲ್ಲಿ ಇಡಬೇಕು. ಈಗ ನ್ಯಾಯಾಂಗದಲ್ಲಿ ಬರುವ ಪ್ರಮುಖ ವಿಭಾಗಗಳು ಯಾವುದೆಂದರೆ, ದ ಇಂಪಾರ್ಟೆಂಟ್ ಡಿವಿಷನ್ಸ್ ಆಫ್ ದ ಜುಡಿಷಿಯರಿ ಆರ್ ಸಿವಿಲ್ ಡಿವಿಷನ್, ಕೌಂಟಿ ಡಿವಿಷನ್, ಸಿವಿಲ್ ವಿಭಾಗ, ಕೌಂಟಿ ವಿಭಾಗ ಅಂತ ಅದನ್ನು ಹೇಳ್ತಾರೆ. ಜೊತೆಯಲ್ಲಿ ಹೈಕೋರ್ಟ್ ಅಂತ ಒಂದು ಭಾಗ ಇದೆ, ಹೈಕೋರ್ಟ್. ಅದರಲ್ಲಿ ಉಪಭಾಗಗಳು ಇವೆ. ಇಟ್ ಹ್ಯಾಸ್ ಸಬ್ ಪಾರ್ಟ್ಸ್, ಚಾನ್ಸರಿ ಡಿವಿಷನ್, ಫ್ಯಾಮಿಲಿ ಡಿವಿಷನ್, ಕ್ವೀನ್ಸ್ ಬೆಂಚ್ ಡಿವಿಷನ್ ಅಂತ ಹೇಳಿ ವಿಭಾಗಗಳು ಇವೆ. ಈಗ ಚಾನ್ಸರಿ ಡಿವಿಷನ್ ಅಂತ ಹೇಳಿದರೆ ಇದು ವ್ಯವಹಾರ, ಆಸ್ತಿಯ ಮೊಕದ್ದಮೆಗಳನ್ನು ವಿಚಾರಿಸ್ತದೆ. ಇಟ್ ಎಕ್ಸಾಮಿನ್ಸ್ ದ ಬಿಸ್ನೆಸ್ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್, ಅದು ಚಾನ್ಸರಿ ಡಿವಿಷನ್. ಕೌಂಟಿ ಕೋರ್ಟ್ಸ್ ಅಂತ ಇದೆ. ಕೌಂಟಿ ಕೋರ್ಟ್ಸ್ ಇದು ಪ್ರೈವೇಟ್, ಖಾಸಗಿ ಜನರ ನಡುವಿನ ಖಾಸಗಿ ವಿವಾದಗಳನ್ನು ವಿಚಾರಿಸುತ್ತದೆ. ಪ್ರೈವೇಟ್ ಡಿಸ್ಪ್ಯೂಟ್ಸ್ ಬಿಟ್ವೀನ್ ದ ಪೀಪಲ್ ಆರ್
ಎಕ್ಸಾಮಿನ್ಡ್ ಹಿಯರ್. ಇನ್ನು ಕ್ವೀನ್ಸ್ ಬೆಂಚ್ ಅಂತ ಇದೆ. ಅದು ಆ್ಯಕ್ಚುಲಿ ಅರಸರ ಸಾಂಪ್ರದಾಯಿಕ ನ್ಯಾಯಿಕ ಕಾರ್ಯಗಳಲ್ಲಿ ಭಾಗವಹಿಸುವಿಕೆ. ದ ಟ್ರೆಡಿಷನಲ್ ರೋಲ್ ಆಫ್ ದ ಮೊನಾರ್ಕಿ ಇನ್ ದ ಜುಡಿಷಿಯಲ್ ಸಿಸ್ಟಮ್. ಈಗ ರಾಣಿ ಅಧಿಕಾರದಲ್ಲಿ ಇರುವುದರಿಂದ ಕ್ವೀನ್ ಆನ್ ದ ಬೆಂಚ್ ಅಂತ, ಅದನ್ನು ಕ್ವೀನ್ಸ್ ಬೆಂಚ್ ಅಂತ ಹೇಳ್ತಾರೆ. ಕ್ವೀನ್ ಆನ್ ದ ಬೆಂಚ್, ಅರಸರು ನ್ಯಾಯಿಕ ಕಾರ್ಯಗಳಲ್ಲಿ ಭಾಗವಹಿಸೋದು. ಅರಸ ಇದ್ದರೆ ಕಿಂಗ್ ಆನ್ ದ ಬೆಂಚ್ ಅಂತ ಅದನ್ನು ಕರೀತಾರೆ. ಇದು ಕೂಡ ಒಂದು ಸಾಂಪ್ರದಾಯಿಕ ನ್ಯಾಯಿಕ ವ್ಯವಸ್ಥೆಯ ವಿಧಾನ. 2009 ಇನ್ 2009 ಇಂಗ್ಲೆಂಡಿನಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಯುನೈಟೆಡ್ ಕಿಂಗ್ಡಮ್ ಅಂತ ಅಸ್ತಿತ್ವಕ್ಕೆ ಬಂದಿದೆ. ಇದು 2009 ನಂತರ. ಆಫ್ಟರ್ 2009 ಸುಪ್ರೀಂ ಕೋರ್ಟ್ ಆಫ್ ಯುನೈಟೆಡ್ ಕಿಂಗ್ಡಮ್ ಹ್ಯಾಸ್ ಬಿನ್ ಫಾರ್ಮ್ಡ್. ಅದಕ್ಕಿಂತ ಮೊದಲು ಅದು ಇರಲಿಲ್ಲ. ಅದಕ್ಕಿಂತ ಮೊದಲು ಮನವಿಯ ಅಂತಿಮ ನ್ಯಾಯಾಲಯ ಹೌಸ್ ಆಫ್ ಲಾರ್ಡ್ಸ್ ಆಗಿತ್ತು. ಬಿಫೋರ್ ದ್ಯಾಟ್ ದ ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲ್ ವಾಸ್ ಹೌಸ್ ಆಫ್ ಲಾರ್ಡ್ಸ್, ಶ್ರೀಮಂತರ ಸಭೆ. ಈಗ ದ ಸುಪ್ರೀಂ ಕೋರ್ಟ್ ಆಫ್ ಯುಕೆಯ ಯುನೈಟೆಡ್ ಕಿಂಗ್ಡಮಿನ ಸರ್ವೋಚ್ಚ ನ್ಯಾಯಾಲಯ ಮನವಿಯ ಅಂತಿಮ ನ್ಯಾಯಾಲಯವಾಗಿದೆ. ಹ್ಯಾಸ್ ಬಿಕಮ್ ದ ಫೈನಲ್ ಕೋರ್ಟ್ ಆಫ್ ಅಪೀಲ್. ಈ ಬದಲಾವಣೆಯನ್ನು ನೀವು ಗಮನದಲ್ಲಿ ಇಡಬೇಕು. ಇಷ್ಟು ಇವತ್ತು ವಿವರಣೆ. ಇನ್ನು ಒಂದು ಯೂಟ್ಯೂಬ್ ಲಿಂಕ್ ನಾನು ಮುಂದೆ ಕಳಿಸ್ತೇನೆ. ಅದರಲ್ಲಿ ಉಳಿದ ಎಲ್ಲ ಸಂವಿಧಾನದ ಲಕ್ಷಣಗಳನ್ನು ನಾನು ನಿಮಗೆ ವಿವರಿಸುವ ಪ್ರಯತ್ನವನ್ನು ಮಾಡ್ತೇನೆ.